ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗೊತ್ತು ಹುಡುಗರು ಹುಡುಗಿಯರನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ಅಂತ. ಆದರೆ ಇಲ್ಲಿ ಈ ಒಂದು ಊರಿನಲ್ಲಿ 600 ಜನ ಹುಡುಗಿಯರು ಹುಡುಗರಿಗೋಸ್ಕರ ಕಾಯುತ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಮದುವೆ ಆಗದ 600 ಜನ ಹುಡುಗಿಯರು ಇದ್ದಾರೆ. ಇವರಿಗೆ ಮದುವೆಯಾಗಲು ಹುಡುಗರು ಯಾಕೆ ಸಿಗುತ್ತಿಲ್ಲ? ಇವರು ಯಾಕೆ ಮದುವೆಯಾಗಲು ಇಷ್ಟೊಂದು ಅರ್ಜೆಂಟ್ ಇದ್ದಾರೆ ಅಂತ ಗೊತ್ತಾದ್ರೆ ಪಕ್ಕ ಶಾಕ್ ಆಗ್ತೀರಾ? ಹಾಗೆ ನಿಮಗೆ ಇಲ್ಲಿ ಸುಂದರವಾದ ಹುಡುಗಿಯರು ಸಿಗ್ತಾರೆ. ಹಾಗಾದ್ರೆ ಆ ಊರು ಯಾವಾಗಬಹುದು? ಇಲ್ಲಿ ಯಾಕೆ ಇಷ್ಟು ಹುಡುಗಿಯರು ಕಾಯುತ್ತಿದ್ದಾರೆ ಅಂತ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಊರು ಇರೋದು ಬ್ರೆಜಿಲ್ ದೇಶದಲ್ಲಿ. ಈ ಊರಿನ ಹೆಸರು ನೋವಿಡಾ ಕಾರಿಡೋರೋ ಅಂತ. ಈ ಊರು ಬೆಟ್ಟದ ಮಧ್ಯೆ ಇದೆ. ಈ ಊರು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾಗಿ ಇಲ್ಲಿನ ಹುಡುಗಿಯರು ಇದ್ದಾರೆ. ಇಲ್ಲಿ ಯಾಕೆ ಹುಡುಗಿಯರಿಗೆ ಹುಡುಗರು ಸಿಗುತ್ತಿಲ್ಲ ಅಂದ್ರೆ ಇವರದ್ದು ಸ್ವಲ್ಪ ಷರತ್ತುಗಳಿವೆ. ಅವುಗಳನ್ನ ಕೇಳಿಯೇ ಯಾವ ಒಂದು ಹುಡುಗ ಇವರನ್ನ ಮದುವೆಯಾಗಲು ಮುಂದೆ ಬರುತ್ತಿಲ್ಲ. ಹಾಗಾದರೆ ಮೊದಲು ಅವರ ಷರತ್ತುಗಳನ್ನು ತಿಳಿಯೋಣ ಬನ್ನಿ. ಮೊದಲನೆಯದು, ಇಲ್ಲಿನ ಯಾವುದೇ ಹುಡುಗಿಯನ್ನ ಮದುವೆಯಾದರೆ ಆ ಹುಡುಗ ವಾರಕ್ಕೆ ಒಮ್ಮೆ ಮಾತ್ರ ಮನೆಗೆ ಬರಬೇಕು. ಹಾಗೆ ಅವನು ಬಂದವನೇ ಅವನು ದುಡಿದ ದುಡ್ಡಿನ ಲೆಕ್ಕವನ್ನು ಕೊಡಬೇಕು. ಮತ್ತೆ ಇವರಿಗೆ ಮಕ್ಕಳು ಆದರೆ, ಅದರಲ್ಲೂ ಗಂಡು ಮಗು ಆದರೆ ಅವನಿಗೆ 18 ವರ್ಷ ಆದ ತಕ್ಷಣ ಅವನು ದುಡಿಯಲು ಅಂತ ಹೊರಗೆ ಹೋಗಬೇಕು. ಹೆಣ್ಣು ಮಗು ಹುಟ್ಟಿದರೆ ಅವರಿಗೆ ಹಬ್ಬ, ಆ ಮಗು ಇವರ ಜೊತೆ ಹೊಲದ ಕೆಲಸ ಮಾಡಿಕೊಂಡೇ ಇರಬೇಕು. ಇವರ ಮುಖ್ಯ ಆದಾಯ ಅಂದ್ರೆ ಕೃಷಿ ಮಾತ್ರ. ಹಾಗಂದ ಮಾತ್ರಕ್ಕೆ ಇವರು ಹಳೆ ಬಟ್ಟೆ ಹಾಕೊಂಡು ಕೆಲಸ ಮಾಡೋದಿಲ್ಲ. ಇವರು ತುಂಬಾ ಒಳ್ಳೆ ಬಟ್ಟೆ ಹಾಕೊಂಡು ಟಿಪ್ ಟಾಪ್ ಆಗಿ ಕೆಲಸ ಮಾಡ್ತಾರೆ. ಇವರು ಹೀಗೆ ಆಗಲು ಕಾರಣ ಏನು ಅಂತ ಗೊತ್ತಾ? ಅದೇನಂದ್ರೆ 1891ರಲ್ಲಿ ಮೇರಿಯಾ ಸನೋರಿಯಾ ಎಂಬ ಹುಡುಗಿಗೆ ಮದುವೆ ಮಾಡಲು ಅಂತ ಮುಂದಾಗ್ತಾರೆ. ಆದರೆ ಆ ಹುಡುಗಿಗೆ ಹುಡುಗ ಇಷ್ಟ ಇರೋದಿಲ್ಲ. ಆದರೂ ಆ ಊರಿನ ಜನ ಎಲ್ಲಾ ಸೇರಿ ಅವಳಿಗೆ ಬಲವಂತವಾಗಿ ಮದುವೆ ಮಾಡಲು ಮುಂದಾಗ್ತಾರೆ. ಅವಳು ಒಪ್ಪದ ಕಾರಣ ಆ ಹುಡುಗಿಯನ್ನ ಊರು ಬಿಟ್ಟು ಕಳಿಸುತ್ತಾರೆ. ಆಮೇಲೆ ಆ ಹುಡುಗಿ ಒಂದು ಊರನ್ನೇ ಕಟ್ಟುತ್ತಾಳೆ. ಆ ಊರಲ್ಲಿ ಇರೋರು ಮಾತ್ರ ಬರೀ ಹೆಂಗಸರು. ಅದರಲ್ಲೂ ಮದುವೆ ಆಗೋಕೆ ಇಷ್ಟ ಇಲ್ಲದ ಹುಡುಗಿಯರು ಮಾತ್ರ ಬಂದಿದ್ರು. ಆದರೆ ಈಗ ಅವರಿಗೆ ಮದುವೆಯಾಗಲು ಇಷ್ಟ ಇದೆ. ಆದರೆ ಇವರ ಷರತ್ತುಗಳನ್ನು ಕೇಳಿ ಯಾವ ಹುಡುಗರೂ ಮುಂದೆ ಬರ್ತಾ ಇಲ್ಲ. ಈಗಲೂ ಕೂಡ ಇಲ್ಲಿನ ಹುಡುಗಿಯರು ಮದುವೆಯಾಗಲು ಅಂತ ಹುಡುಗರಿಗೆ ಕಾಯುತ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.